श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तीर्थमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथम्। ಶ್ರೀ ಸಾಯಿ ಸಂದೇಶ. ಬ್ರಹ್ಮನು ಶುದ್ಧ ಚೈತನ್ಯ ಎಂಬುದನ್ನು ತಿಳಿ. ಆದ್ದರಿಂದ ಬ್ರಹ್ಮ ಸಾಕ್ಷಾತ್ಕಾರ ಎಲ್ಲದಕ್ಕಿಂತ ಭಿನ್ನ. ಏಕೆಂದರೆ ಅಲ್ಲಿ ತೃಪ್ತಿ ಇಲ್ಲ, ಜ್ಞಾನ ಅಜ್ಞಾನವಿಲ್ಲ. ಹೀಗೆ ಅಲ್ಲಿ ಅಧಿಕೃತ ಅನಧಿಕೃತದ ಅರಿವಿಲ್ಲ. ಇದೇ ಬ್ರಹ್ಮಜ್ಞಾನದ ನೈವೇದ್ಯ. ಆತ್ಮಕ್ಕೆ ಕರ್ತವ್ಯದ ಚಿಂತೆಯಿಲ್ಲ, ಅದಕ್ಕೆ ಪಾಪ ಪುಣ್ಯಗಳಿಲ್ಲ. ಅದು ಬ್ರಹ್ಮ ನಿರ್ಮಲ ಗುಣರಹಿತ ಆತ್ಮಕ್ಕೆ ಬಂಧನವಿಲ್ಲ, ಮೋಕ್ಷವಿಲ್ಲ. ಅದಕ್ಕೆ ಜ್ಞಾನ, ಸಾವು, ದುಃಖ, ಒಳ್ಳೆಯದು ಕೆಟ್ಟದ್ದು ಯಾವುದೂ ಇಲ್ಲ. ಎಲ್ಲ ಪಾಪಗಳು ಅದರಲ್ಲಿ ವಿಹಿತ. ಆತ್ಮಕ್ಕೆ ಆಕಾರ ನಿರಾಕಾರದ ವ್ಯತ್ಯಾಸಗಳಿಲ್ಲ. ಅಂದರೆ ಸೃಷ್ಟಿಗೆ ಮೊದಲೇ ಆತ್ಮವಿದ್ದದ್ದು. ಶಂಕರಾಚಾರ್ಯರ ಪ್ರಕಾರ ಮೊದಲು ಜೀವ ಪ್ರಜಾಪತಿ, ಅವನ ಸುತ್ತಲೂ ನೋಡಿದ, ಅವನ ವಿನಃ ಬೇರಾವುದು ಕಾಣಲಿಲ್ಲ. ಅವನು ಆಶ್ಚರ್ಯದಿಂದ ನಾನೇ, ಆದ್ದರಿಂದ ಅವನಿಗೆ ಆತ್ಮ ಎಂದಾಯಿತು. ಆದ್ದರಿಂದಲೇ ಈಗಲೂ ಯಾರನ್ನಾದರೂ ಕರೆದರೆ ಅವನು ಮೊದಲು ನಾನು ಎಂದು ನಂತರ ಹೆಸರು ಹೇಳುತ್ತಾನೆ. ವಾಸ್ತವ್ಯದಲ್ಲಿ ತಾಯಿ, ತಂದೆ, ಬಂಧು ಬಳಗ, ಪತ್ನಿ, ಸುತರು, ಸ್ನೇಹಿತರು ಯಾರೂ ಇಲ್ಲ. ಪಕ್ಷಪಾತ ಹೀಗಿದ್ದಾಗಲೂ ಏಕೆ ನಿನ್ನ ಮನಸ್ಸಿನಲ್ಲಿ ಗೊಂದಲ? ಎಲ್ಲರೂ ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಾರೆ, ಆದರೆ ಅದರ ಬಗೆಗಲ್ಲ. ತನ್ನ ತೃಪ್ತಿಗಾಗಿ ನೀನು ಯಾವಾಗಲೂ ಆತ್ಮವನ್ನು ನೋಡು ಮತ್ತು ಮನನ ಮಾಡು. ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತದೋ ಅವರು ದೇವರಲ್ಲಿ ಲೀನವಾಗುತ್ತಾರೆ. ಆತ್ಮವನ್ನು ಯಾರು ಅರಿಯುತ್ತಾರೋ ಅವರು ನನ್ನನ್ನು ಅರಿಯುತ್ತಾರೆ. ಈ ಒಂದು ಜ್ಞಾನದಿಂದ ಚಿತ್ತಶಕ್ತಿ ನಿನ್ನ ದೇಹದಲ್ಲಿ ಉತ್ಪನ್ನವಾಗಿ ನರಗಳ ಮೂಲಕ ಹರಿಯುತ್ತದೆ ಮತ್ತು ಚಲನೆಗೆ ಸಹಾಯವಾಗುತ್ತದೆ. ಯಾರು ನನ್ನ ವೇದಾಂತವನ್ನು ಗ್ರಹಿಸುತ್ತಾರೆಯೋ ಅವರು ಆತ್ಮತ್ಯಾಗಿಗಳಾಗುತ್ತಾರೆ.